ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು ತರಗತಿ 6 ಗಣಿತ ಅಧ್ಯಾಯ 10 ಸೊನ್ನೆಯ ಮತ್ತೊಂದು ಬದಿ PBL ಸಂಖ್ಯೆ 7 ಹೆಸರು ಹಾರು ಪೂರ್ಣಾಂಕವೇ ಒಳಗೊಂಡಿರುವ ಪರಿಕಲ್ಪನೆಗಳು ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನ ಕಲಿಕಾ ಫಲಗಳು ಎರಡು ಪೂರ್ಣಾಂಕಗಳ ಮೊತ್ತ ಮತ್ತು ವ್ಯತ್ಯಾಸವನ್ನು ಕಂಡುಹಿಡಿಯುವರು ಮಕ್ಕಳನ್ನು ಪರಿಕಲ್ಪನೆಯ ಬಗ್ಗೆ ಆಲೋಚಿಸುವಂತೆ ಮಾಡಲು ಕೇಳಬೇಕಾದ ಪ್ರಶ್ನೆ ಹೀಗಿದೆ ಪ್ರತಿದಿನವೂ ನಾವು ಋಣ ಸಂಖ್ಯೆಗಳನ್ನು ಎಲ್ಲಿ ಬಳಸುತ್ತೇವೆ ಶಿಕ್ಷಕರು ಇದೇ ಪ್ರಶ್ನೆಯನ್ನ ಕೇಳಿ ಮಕ್ಕಳನ್ನ ಪರಿಕಲ್ಪನೆ ಬಗ್ಗೆ ಆಲೋಚಿಸುವಂತೆ ಮಾಡಬಹುದು ಇಲ್ಲವೇ ಬೇರೆ ಯಾವುದಾದರೂ ಇದೇ ತರಹದ ಪ್ರಶ್ನೆಯನ್ನು ಕೇಳಿ ಮಕ್ಕಳಿಗೆ ಆಲೋಚಿಸುವಂತೆ ಮಾಡಬಹುದು ಚಟುವಟಿಕೆ 1 ಸಂಖ್ಯಾ ರೇಖೆಯ ಅಳತೆ ಪಟ್ಟಿ ಬೇಕಾಗುವ ಸಾಮಗ್ರಿಗಳು A4 ಕಾಗದದ ಹಾಳೆಗಳು ಪೆನ್ನು ಪೆನ್ಸಿಲ್ ಸ್ಕೆಚ್ ಪೆನ್ಗಳು ಅಳತೆ ಪಟ್ಟಿ ಇತ್ಯಾದಿ ಚಟುವಟಿಕೆಯ ಸೂಚನೆಗಳು ಈ ರೀತಿಯಾಗಿರುತ್ತದೆ ವಿದ್ಯಾರ್ಥಿಗಳನ್ನ ಇಲ್ಲಿ ಮೊದಲು ಆಯತಾಕಾರದ ಒಂದು ಪಟ್ಟಿಯನ್ನ ಕಾಗದದಲ್ಲಿ ಕತ್ತರಿಸಿಕೊಳ್ಳುವಂತೆ ಹೇಳಿ ಮತ್ತು ಅದಕ್ಕೆ ಲೈನ್ ಹಾಕಿ ಬಾರ್ಡರ್ ಅನ್ನ ರಚನೆ ಮಾಡಿಕೊಳ್ಳಕ್ಕೆ ಹೇಳಿ ಆ ಆಯತಾಕಾರದ ಪಟ್ಟಿಯನ್ನ ಎರಡು ಸಮಭಾಗಗಳಾಗುವಂತೆ ಅಡ್ಡಲಾಗಿ ಮಡಚಿ ಮತ್ತು ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಅಲ್ಲಿ ಒಂದು ದಪ್ಪನೆಯ ರೇಖೆಯನ್ನ ಎಳೆಯಲು ಹೇಳಿ ಇದಾದ ನಂತರ ಒಂದು ಅಳತೆ ಪಟ್ಟಿಯ ಸಹಾಯದಿಂದ ಚಿತ್ರದಲ್ಲಿ ತೋರಿಸಿದಂತೆ ಮಧ್ಯದ ಗೆರೆಯ ಮೇಲೆ ಸಂಖ್ಯಾ ರೇಖೆಯನ್ನ ಗುರುತಿಸಲಿಕ್ಕೆ ಹೇಳ್ರಿ ಈಗ ಕಾಗದವನ್ನ ಆ ಮಧ್ಯದ ಗೆರೆ ಏನಿರುತ್ತೆ ಅದರ ಉದ್ದಕ್ಕೂ ಕತ್ತರಿಸಿ ಸಂಖ್ಯಾ ರೇಖೆಯ ಎರಡು ಪಟ್ಟಿಗಳನ್ನ ಮಾಡ್ಕೊಳ್ಳಿಕ್ಕೆ ನೀವು ವಿದ್ಯಾರ್ಥಿಗಳಿಗೆ ಹೇಳಿ ಹೀಗೆ ಬಂದಂತಹ ಎರಡು ಪಟ್ಟಿಗಳಲ್ಲಿ ಒಂದು ಪಟ್ಟಿಯನ್ನ ನೀಲಿ ಬಣ್ಣದಿಂದಲೂ ಮತ್ತು ಇನ್ನೊಂದು ಪಟ್ಟಿಯನ್ನ ಹಸಿರು ಬಣ್ಣದಿಂದಲೂ ಕಲರ್ ಮಾಡ್ಲಿಕ್ಕೆ ಹೇಳಿ ಚಿತ್ರದಲ್ಲಿ ತೋರಿಸಿರುವಂತೆ ವಿದ್ಯಾರ್ಥಿಗಳು ಎರಡು ಪಟ್ಟಿಗಳನ್ನ ರೆಡಿ ಮಾಡ್ಕೊಂಡಿರಬೇಕು ಈಗ ಈ ರೇಖಾ ಪಟ್ಟಿಗಳನ್ನ ಬಳಸಿ ಎರಡು ಸಂಖ್ಯೆಗಳನ್ನ ಕೂಡಿಸೋದು ಅಥವಾ ಕಳೆಯೋದು ಹೇಗೆ ಅಂತ ನೋಡೋಣ ಮೊದಲಿಗೆ +2ಕ್ಕೆ -3 ಕೂಡಿಸಲು ಹೇಳಿ ನೀಲಿ ಸಂಖ್ಯಾ ರೇಖೆಯ 0ಯನ್ನ ಹಸಿರು ಸಂಖ್ಯಾ ರೇಖೆಯ ಮೇಲಿನ +2ರೊಂದಿಗೆ ಅವರು ಸರಿಹೊಂದಿಸಬೇಕು ಚಿತ್ರದಲ್ಲಿ ಇದನ್ನ ತೋರಿಸಲಾಗಿದೆ ನೀಲಿ ಸಂಖ್ಯಾ ರೇಖೆಯ ಪಟ್ಟಿಯಲ್ಲಿ -3ರಲ್ಲಿ ಇರುವ ಬೆಲೆಗಾಗಿ ಈಗ ನಾವು ನೋಡ್ಬೇಕಾಗತ್ತೆ ಸೊ ಇಲ್ಲಿ ನಾವು ನೋಡಿದಾಗ -3ರಲ್ಲಿ ಇರುವ ಬೆಲೆ ಅಂತಂದ್ರೆ ಅದು -1 ಸೊ ಈ ರೀತಿಯಾಗಿ ಬಹಳ ಸರಳವಾಗಿ ನಾವು ಎರಡು ಪೂರ್ಣಾಂಕಗಳ ಮೊತ್ತವನ್ನ ಈ ಎರಡು ಸಂಖ್ಯಾ ರೇಖೆಯನ್ನ ಉಪಯೋಗಿಸಿ ಕಂಡುಹಿಡಿಯಬಹುದಾಗಿದೆ ಸೊ ಇದೇ ರೀತಿಯಾಗಿ ಇನ್ನೂ ಎರಡು ಪೂರ್ಣಾಂಕಗಳನ್ನ ವಿದ್ಯಾರ್ಥಿಗಳು ತಮ್ಮಷ್ಟಕ್ಕೆ ತಾವೇ ಬರ್ಕೊಂಡು ಆ ಪೂರ್ಣಾಂಕಗಳಿಗೆ ಮೊತ್ತವನ್ನ ಕಂಡುಹಿಡಿಯಲಿಕ್ಕೆ ನೀವು ಹೇಳಬಹುದು ಈಗ ಒಂದು ಪ್ರಶ್ನೆ ನೋಡೋಣ ಎರಡು ಪೂರ್ಣಾಂಕಗಳ ನಡುವಿನ ಮೊತ್ತವನ್ನು ಕಂಡುಹಿಡಿಯಲು ಸಂಖ್ಯಾ ರೇಖೆಯ ಪಟ್ಟಿಗಳ ಜೋಡಣೆಯ ವಿಧಾನವನ್ನು ವಿವರಿಸಿ ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸವನ್ನು ಕಂಡುಹಿಡಿಯುವ ಮೂಲಕ ನಿಯಮವನ್ನ ಅಭಿವೃದ್ಧಿಪಡಿಸಲು ಪ್ರಯತ್ನಿಸಿ ಉತ್ತರವನ್ನ ನೋಡೋಣ ಮೊದಲಿಗೆ ಎರಡು ಪೂರ್ಣಾಂಕಗಳ ಮೊತ್ತವನ್ನ ಕಂಡುಹಿಡಿಯಲು ಬಯಸುತ್ತೀರಿ ಎಂದು ಇಲ್ಲಿ ಭಾವಿಸೋಣ ಆ ಪೂರ್ಣಾಂಕಗಳನ್ನು ನಾವು A ಮತ್ತು B ಎಂದು ಕರೆಯೋಣ ಉದಾಹರಣೆಗೆ A 4 ಆಗಿರಲಿ ಮತ್ತು B 3 ಆಗಿರಲಿ ಆ ಎರಡೂ ಸಂಖ್ಯಾ ರೇಖೆಯ ಪಟ್ಟಿಗಳನ್ನ ತೆಗೆದುಕೊಳ್ಳೋಣ ನೀಲಿ ಪಟ್ಟಿಯ ಶೂನ್ಯ ಗುರುತನ್ನು ಹಸಿರು ಪಟ್ಟಿಯ ಮೇಲೆ B ಸಂಖ್ಯೆಯೊಂದಿಗೆ ಜೋಡಿಸೋಣ ನಮ್ಮ ಉದಾಹರಣೆಯಲ್ಲಿ ನೀಲಿ ಪಟ್ಟಿಯ ಶೂನ್ಯವನ್ನು ಹಸಿರು ಪಟ್ಟಿಯ ಮೇಲೆ 3 ಗುರುತಿನಲ್ಲಿ ಇರಿಸೋಣ ಈಗ ನೀಲಿ ಪಟ್ಟಿಯ ಮೇಲೆ A ಸ್ಥಾನವನ್ನ ನೋಡಿ ಹಸಿರು ಪಟ್ಟಿಯ ಮೇಲೆ A ಸ್ಥಾನದ ಕೆಳಗೆ ಇರುವ ಸಂಖ್ಯೆಯು ಏನಾಗಿರುತ್ತೆ A + B ಯ ಮೊತ್ತವಾಗಿರುತ್ತೆ ಸೊ ಇಲ್ಲಿ ನೀಲಿ ಪಟ್ಟಿಯ ಮೇಲೆ ಸ್ಥಾನ 4 ಹಸಿರು ಪಟ್ಟಿಯ ಮೇಲೆ 7ರೊಂದಿಗೆ ಜೋಡಿಸುತ್ತದೆ ಆದ್ದರಿಂದ 4 + 3 = 7 ಅಂತೇಳಿ ನಾವಿಲ್ಲಿ ಹೇಳಬಹುದು ಸಂಖ್ಯಾ ರೇಖೆಯ ಪಟ್ಟಿಗಳನ್ನ ಬಳಸಿಕೊಂಡು ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ ಕಂಡುಹಿಡಿಯುವ ಮೂಲಕ ನಿಯಮವನ್ನ ಅಭಿವೃದ್ಧಿಪಡಿಸುವುದು ಹೇಗೆ ಅಂತ ನೋಡೋಣ A ಮತ್ತು B ಎರಡೂ ಧನ ಪೂರ್ಣಾಂಕಗಳಾಗಿರುವ A - B ವ್ಯತ್ಯಾಸವನ್ನ ಕಂಡುಹಿಡಿಯಲು ಎರಡು ಸಂಖ್ಯಾ ರೇಖೆಯ ಪಟ್ಟಿಗಳನ್ನ ತೆಗೆದುಕೊಳ್ಳೋಣ ಸೊ ನೀಲಿ ಪಟ್ಟಿಯ ಶೂನ್ಯ ಗುರುತನ್ನು ಹಸಿರು ಪಟ್ಟಿಯ ಮೇಲೆ B ಸಂಖ್ಯೆಯೊಂದಿಗೆ ಇಲ್ಲಿ ಜೋಡಿಸೋಣ ನೀಲಿ ಪಟ್ಟಿಯ ಮೇಲೆ A ಸ್ಥಾನದ ಕೆಳಗಿನ ಸಂಖ್ಯೆ ಈ ರೀತಿ ಜೋಡಿಸಿದಾಗ A - B ವ್ಯತ್ಯಾಸವನ್ನ ತೋರಿಸುತ್ತೆ ಉದಾಹರಣೆಗೆ A 7 ಮತ್ತು B 3 ಆಗಿದ್ದರೆ ಹಸಿರು ಪಟ್ಟಿಯ ಮೇಲೆ 3ರಲ್ಲಿ ನೀಲಿ ಪಟ್ಟಿಯ ಶೂನ್ಯವನ್ನ ಇರಿಸಬೇಕಾಗುತ್ತೆ ನೀಲಿ ಪಟ್ಟಿಯ ಮೇಲಿನ 7 ಹಸಿರು ಪಟ್ಟಿಯ ಮೇಲಿನ 4ರೊಂದಿಗೆ ಸಮನಾಗಿರುತ್ತೆ ಆದ್ದರಿಂದ 7 - 3 4 ಅಂತ ಹೇಳಿ ಆಗುತ್ತೆ ನಿಯಮದ ಸಾರಾಂಶ ಏನು ಅಂತಂದ್ರೆ ಮೊತ್ತ A + B ಒಂದು ಪಟ್ಟಿಯ ಶೂನ್ಯವನ್ನ ಇನ್ನೊಂದು ಪಟ್ಟಿಯ ಮೇಲಿನ B ನೊಂದಿಗೆ ಜೋಡಿಸಿ ನಂತರ ಸ್ಥಳಾಂತರಿಸಿದ ಪಟ್ಟಿಯ ಮೇಲಿನ A + B ಗೆ ಅನುರೂಪವಾಗಿದೆ ಅಂತ ಹೇಳಿ ಹೇಳಬಹುದು ಅದೇ ರೀತಿಯಾಗಿ A - B ಯ ವ್ಯತ್ಯಾಸ ಒಂದು ಪಟ್ಟಿಯ ಶೂನ್ಯವನ್ನು ಇನ್ನೊಂದು ಪಟ್ಟಿಯ ಮೇಲಿನ B ನೊಂದಿಗೆ ಜೋಡಿಸಿ ನಂತರ ಸ್ಥಳಾಂತರಿಸಿದ ಪಟ್ಟಿಯ ಮೇಲಿನ A - B ಗೆ ಅನುರೂಪವಾಗಿದೆ ಅಥವಾ ಸಮವಾಗಿದೆ ಅಂತ ಹೇಳಿ ನಾವು ಹೇಳಬಹುದು ಮುಂದಿನ ಪ್ರಶ್ನೆ ನಿಮ್ಮ ಸಂಖ್ಯಾ ರೇಖೆಯ ಪಟ್ಟಿಯಿಂದ ನೀವು ಮಾಡಬಹುದಾದ ಅತಿ ದೊಡ್ಡ ಮೊತ್ತ ಎಷ್ಟು ಅಂದ್ರೆ ಅದು 10 ಆಗಿರುತ್ತೆ ಅದೇ ರೀತಿಯಾಗಿ ಸಂಖ್ಯಾ ರೇಖೆಗಳಿಂದ ನೀವು ರಚಿಸಬಹುದಾದ ದೊಡ್ಡ ವ್ಯತ್ಯಾಸ ಯಾವುದು ಅಂತಂದಾಗ
ನೀವು ಚಿಕ್ಕ ಸಂಖ್ಯೆಯನ್ನ ದೊಡ್ಡದರಿಂದ ಕಳೆದಾಗ ದೊಡ್ಡ ವ್ಯತ್ಯಾಸವು ಬರ್ತದೆ. ಅದು -10 ಆಗಿರುತ್ತೆ. ಮುಂದಿನ ಪ್ರಶ್ನೆ, ನೀವು ಸಂಖ್ಯಾ ರೇಖೆಯ ಪಟ್ಟಿಗಳನ್ನ ಬಳಸುವಾಗ ಯಾವುದೇ ಮಾದರಿಗಳನ್ನ ಕಂಡು ಹಿಡಿಯಬಹುದೇ ಅಂತ ಪ್ರಶ್ನೆ. ಇಲ್ಲಿ ಹಲವಾರು ಮಾದರಿಗಳನ್ನು ನಾವು ಗಮನಿಸಬಹುದು. ಸಂಖ್ಯಾ ಸಾಲಿನಲ್ಲಿನ ಸಂಕಲನವು ಸಂಖ್ಯಾ ರೇಖೆಯನ್ನು ಎಡ ಅಥವಾ ಬಲಕ್ಕೆ ಬದಲಾಯಿಸುವುದಕ್ಕೆ ಸಮವಾಗಿದೆ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಧನ ಪೂರ್ಣಾಂಕವನ್ನ ಸೇರಿಸುವಾಗ ನಾವು ಬಲಕ್ಕೆ ಚಲಿಸ್ತೀವಿ, ಋಣ ಪೂರ್ಣಾಂಕವನ್ನ ಸೇರಿಸುವಾಗ ಎಡಕ್ಕೆ ಚಲಿಸ್ತೀವಿ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಸೊ ಇದೇ ರೀತಿಯಾದ ಇನ್ನೂ ಹಲವಾರು ಮಾದರಿಗಳನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ 2 ಪ್ರಯತ್ನಿಸಿ ಪ್ರಶ್ನೆಯನ್ನ ಕೊಡಲಾಗಿದೆ. ಸಂಖ್ಯಾ ರೇಖೆಯ ಪಟ್ಟಿಯನ್ನ ಅಥವಾ 2 ಅಥವಾ 3 ಅಂಕಿಯ ಪೂರ್ಣಾಂಕಗಳ ಸಂಕಲ ಅಥವಾ ವ್ಯವಕಲನಕ್ಕೆ ಉಪಯೋಗಿಸಬಹುದೇ? 2 ಅಂಕಿಯ ಸಂಖ್ಯಾ ರೇಖೆಯ ಪಟ್ಟಿಯನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಿ. ಇದನ್ನು ನಾವು ಪ್ರಯತ್ನಿಸಬಹುದು. 3 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯಾ ರೇಖೆಯ ಪಟ್ಟಿಗಳನ್ನ ಉಪಯೋಗಿಸಿ ನೀವು 3 ಅಥವಾ ಅದಕ್ಕಿಂತ ಹೆಚ್ಚಿನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಲು ಸಾಧ್ಯವೇ? ಇದನ್ನು ಸಹ ನಾವು ಪ್ರಯತ್ನವನ್ನ ಪಟ್ಟು ನೋಡಬಹುದು.